ಬಸವ ವಸತಿ ಯೋಜನೆ ಫಲಾನುಭವಿ ಮೃತಪಟ್ಟು 3 ವರ್ಷಗಳು ಕಳೆದ ನಂತರ ಅವರ ಖಾತೆಗೆ ಬಿಲ್ ಹಣ ಜಮೆ ಮಾಡಿ ಹಣವನ್ನು ಲಪಟಾಯಿಸಿ ಅಕ್ರಮ ಎಸಗಿರುವ ಘಟನೆ ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಕಿಗೆ ಬಂದಿದೆ. ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಮಲಾ ಅವರು ಕಾನೂನಿಗೆ ವಿರುದ್ಧವಾಗಿ ಮೃತಪಟ್ಟ ಫಲಾನುಭವಿ ಖಾತೆಗೆ 59.6 ಸಾವಿರ ರೂಪಾಯಿ ಜಮಾ ಮಾಡಿದ್ದಾರೆಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜ್ಯೋತಿ ಮತ್ತು ಗಟ್ಟಿವಾಡಪುರ ಗ್ರಾಮದ ರಾಜೇಶ್ ಎಂಬುವವರು ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ದೂರು ನೀಡಿದ್ದಾರೆ. ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಟ್ಟವಾಡಿಪುರ ಗ್ರಾಮದ ಕೆಂಪಮ್ಮ ಅವರಿಗೆ ಬಸವ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣಕ್ಕಾಗಿ 2017-18ನೇ ಸಾಲಿನಲ್ಲಿ ಮಂಜೂರಾಗಿದೆ. ಜಿಪಿಎಸ್ ನಂತರ 1 ಮತ್ತು 2ನೇ ಬಿಲ್ ಅವರ ಖಾತೆಗೆ ಪಾವತಿಸಲಾಗಿದೆ. ಅನಾರೋಗ್ಯದ ಕಾರಣ ಕೆಂಪಮ್ಮ ಅವರು 2020ರ ಜನವರಿ 9ರಂದು ಮೃತಪಟ್ಟಿದ್ದಾರೆ. ಹೀಗಿದ್ದರೂ ಪಿಡಿಒ ನಿರ್ಮಲಾ ಅವರು ಸರ್ಟಿಫೈ ಮಾಡಿ 2023ರ ಸೆಪ್ಟೆಂಬರ್ 8ರಂದು ಮೃತ ಕೆಂಪಮ್ಮ ಅವರ ಖಾತೆಗೆ 59.6 ಸಾವಿರ ರೂಗಳನ್ನು ಕಾನೂನಿಗೆ ವಿರುದ್ಧವಾಗಿ ಜಮೆ ಮಾಡಿದ್ದಾರೆ. ಆ ಹಣವನ್ನು ಬೇರೊಬ್ಬ ವ್ಯಕ್ತಿಯಿಂದ ಡ್ರಾ ಮಾಡಿಸಿ ಅಕ್ರಮ ಎಸಗಿದ್ದಾರೆ. ಅಲ್ಲದೆ ಪಂಚಾಯಿತಿ ಕಚೇರಿಯ ಸಮಯ ಹೊರತುಪಡಿಸಿ ನಂಜನಗೂಡಿನ ಆರ್ಪಿ ರಸ್ತೆಯಲ್ಲಿರುವ ಕಂಪ್ಯೂಟರ್ ಸೆಂಟರ್ನಲ್ಲಿ ಯಾವುದೇ ಸಭೆ ನಡಾವಳಿಗಳನ್ನು ಮಾಡದೆ ಪಂಚಾಯಿತಿ ಲಾಗಿನ್ ಬಳಸಿಕೊಂಡು 57ಕ್ಕೂ ಹೆಚ್ಚು ಈ ಸ್ವತ್ತುಗಳನ್ನು ಮಾಡಿದ್ದಾರೆಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದಾರೆ. ಅಕ್ರಮ ಎಸಗಿರುವ ಪಿಡಿಒ ನಿರ್ಮಲಾ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ತನಿಖೆ ನಡೆಸಿ ಇಂತಹ ಭ್ರಷ್ಟ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು. ಇಲ್ಲವಾದಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಂದೆ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ದೊಡ್ಡಕವಲಂದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗಟ್ಟವಾಡಿಪುರ ಗ್ರಾಮದಲ್ಲಿ ವೀರಶೈವ ಲಿಂಗಾಯತಕ್ಕೆ ಸೇರ್ತಕ್ಕಂಥ ಕೆಂಪಮ್ಮ ಅನ್ನೋರಿಗೆ 2017-18ನೇ ಸಾಲಿನಲ್ಲಿ ಬಸವ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿತ್ತು. ಮನೆ ಮಂಜೂರಾಗಿ ಅವರು ಕಟ್ತಾ ಇದ್ರು. ಅವರು 2020ರಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಕಾರಣಾಂತರದಿಂದ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಆದರೆ ನಮ್ಮ ದೊಡ್ಡಕವಲಂದೆ ಪಿಡಿಒ ನಿರ್ಮಲಾ ಅವರು ಈ ಸತ್ತೋಗಿರೋ ವ್ಯಕ್ತಿ ಹೆಸರ ಮೇಲೆ ಆಗಸ್ಟ್ 2023ರಂದು 2 ಬಿಲ್ ಮಾಡಿದ್ದಾರೆ. 2 ಬಿಲ್ ಮಾಡಿ ಇವರು ದುಡ್ಡು ಹೊಡೆದಿದ್ದಾರೆ. ಅದೇ ಥರ ಈ ಹಬ್ಬ ಸುಮಾರು ಒಂದು 60 ಖಾತೆಗಳನ್ನ ಅಕ್ರಮ ಖಾತೆಗಳನ್ನ ಸಭೆ ಗಮನಕ್ಕೆ ತರದೆ ಪಂಚಾಯಿತಿ ಸಾಮಾನ್ಯ ನಡವಳಿಕೆಯೂ ಆಗದೆ ಯಾರು ಯಾವ ಸಭೆ ಗಮನಕ್ಕೆ ತರದೆ ಯಾವುದೇ ಸಭೆ ನಡೆಸ್ತಾರೆ 60 ಖಾತೆಗಳನ್ನ ಇವು 5:15 ಪಂಚಾಯತಿ ಒಳಗಡೆ ಇರೋದು 5:15 ಆದಮೇಲೆ ನಂಜನಗೂಡಿನ 6ನೇ ಕ್ರಾಸು ಒಂದು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಅಲ್ಲಿ ಹೊರಗಡೆ ತಕ್ಕೊಟ್ಟು 60 ಖಾತೆಗಳನ್ನ ಅಕ್ರಮ ಖಾತೆಗಳನ್ನ ಮಾಡಿದ್ದಾರೆ. ಸೊ ಇದು ಸೂಕ್ತ ತನಿಖೆ ಆಗಬೇಕು. ಅಮ್ಮನ್ನು ಇಮಿಡಿಯೇಟ್ ಅಮಾನತು ಮಾಡಿ ಸೂಕ್ತ ತನಿಖೆ ಮಾಡಿ ಕಾನೂನು ಪಿಡಿಒ ನಿರ್ಮಲಾ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೋಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.